ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ವ್ಲಾಗ್ ಇದೆ. ಜಾಕ್ ಫ್ರೂಟ್ ಫುಡ್ ಫೆಸ್ಟು. ಹಲಸಿನ ಹಣ್ಣು ಮತ್ತು ಕಾಯಿಂದ ಏನೇನು ಮಾಡ್ತಾರೆ ಅಂತ ಇವತ್ತೊಂದು ಊಟ ಇದೆ. ಇದು ರಜತಗಿರಿ ಪ್ಯಾಲೇಸ್ ಅಂತ. ಇಲ್ಲಿ ಒಂದು 3 ವರ್ಷದಿಂದ ಈ ಜಾಕ್ ಫ್ರೂಟ್ ಫುಡ್ ಫೆಸ್ಟ್ ಮಾಡೇ ಮಾಡ್ತಾರೆ ಪ್ರತಿ ವರ್ಷವೂ. ಇದಿರೋದು 2nd, 3rd, 4th ಜುಲೈ ಮಾತ್ರ. ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತು ಒಂದು ಸ್ಪೆಷಲ್ ಲಂಚ್ ಇದೆ. ಲಂಚ್ ಇದೆ ಜಾಕ್ ಫ್ರೂಟ್ ಮೇಳ. ಇವತ್ತು ರಜತಗಿರಿ ಪ್ಯಾಲೇಸ್ ಹತ್ರ, ಇದು ಕೊಣನಕುಂಟೆ ರೋಡ್ ಹತ್ರ ಬರುತ್ತೆ. ಮೆಟ್ರೋದಲ್ಲಿ ಬರೋರಾದರೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ವಾಕೇಬಲ್ ಡಿಸ್ಟೆನ್ಸ್ ಆಗುತ್ತೆ. ಸೊ ಈಗ ಸಲ್ಗಟ್ಪುರ ಮೆಟ್ರೋ ಸ್ಟೇಷನ್ ವಾಕೇಬಲ್ ಡಿಸ್ಟೆನ್ಸ್ ಆಗುತ್ತೆ. ಸೊ ಬನ್ನಿ ಇವತ್ತು ಏನೇನಿದೆ ಅಂತ ನೋಡೋಣ. ಇವತ್ತು ನೋಡಿ, ಇದು ಎಂಟ್ರೆನ್ಸ್ಗೆ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಒಂದು ಆ್ಯಕ್ಚುಲ್ ಹಲಸಿನಕಾಯಿನೇ ನೇತಾಕಿದ್ದಾರೆ ಅಲ್ಲಿ. ಈ ರೆಸ್ಟೋರೆಂಟಿಗೆ ಇನ್ನೊಂದು ಪಾಪ್ಯುಲರ್ ಲ್ಯಾಂಡ್ಮಾರ್ಕ್ ಹೇಳಬೇಕು ಅಂದರೆ ಅನ್ಬಾಕ್ಸ್ ಕರ್ನಾಟಕ ಅವ್ರದ್ದು ಕರ್ನಾಡು ರೆಸ್ಟೋರೆಂಟ್. ಇದಕ್ಕೆ ಡಯಾಗ್ನಲಿ ಆಪೋಸಿಟೇ ಇದೆ. ಇದು ನೋಡಿದ್ರೆ ನಮ್ಗೆ ಅದು ಕರ್ನಾಡು ರೆಸ್ಟೋರೆಂಟ್ ಕಾಣುತ್ತೆ. ಸೊ ಅದು ಒಂದು ಲ್ಯಾಂಡ್ಮಾರ್ಕ್ ಅಂತ ಇಟ್ಕೊಳ್ಳಿ, ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ. ಇವರು ವರ್ಷಕ್ಕೊಂದ್ಸತಿ ಈ ಥರ ಮಾಡ್ತಾರೆ. ಒಂದು 3 ದಿವಸದ ಇವೆಂಟು. ಆ್ಯಂಡ್ ಸಖತ್ತಾಗಿ ಬೆಂಗಳೂರವ್ರಿಗೆ ಹಲಸಿನ ಹಣ್ಣು ತಿಂದಷ್ಟೇ ಅಭ್ಯಾಸ ಇರುತ್ತೆ. ಆದರೆ ಈ ಸೌತ್ ಕೆನರಾ ಜನರಿಗೆಲ್ಲ ಹಲಸಿನ ಹಣ್ಣು ಸೀಸನ್ ಶುರುವಾಯಿತು ಅಂದ್ರೇ ತುಂಬ ವೆರೈಟಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ನೋಡಿ, ಒಂದು ಬ್ಯಾಂಕ್ವೆಟ್ ಹಾಲಲ್ಲಿ ಇದು ಆರ್ಗನೈಸ್ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ ಇದು ಬ್ಯಾಂಕ್ವೆಟ್ ಹಾಲು ತುಂಬ ಚೆನ್ನಾಗಿದೆ. ಇದು ನೋಡ್ಬೋದು, ಈ ಥರ ಫೆಸಿಲಿಟಿ ಇರುತ್ತೆ. ಎಲ್ಲ ತುಂಬ ಡಿಸೆಂಟಾಗಿದೆ. ಆ್ಯಂಡ್ ದ ವೇ ದೇ ಸರ್ವ್ ಇಟ್ ಆಲ್ಸೋ ಈಸ್ ರಿಯಲಿ ಗುಡ್. ಫಸ್ಟು ನಾವು ಅದೇ ಹೋಗ್ಬಿಟ್ಟು ಕೂತಿದ್ವಿ. ಅವ್ರು ಬಂದು ಹಲಸಿನ ಹಣ್ಣಿಂದು ಪಾಯಸ ಹಾಕಿದ್ರು. ಆಮೇಲೆ ಉಪ್ಪಿನಕಾಯಿ, ಆಮೇಲೆ ಒಂದು ಹಲಸಿನ ಹಣ್ಣಿಂದು ಪಲ್ಯ ಹಾಕಿದ್ರು. ಆಮೇಲೆ ಹಲಸಿನ ಹಣ್ಣಿಂದೇ ಒಂದು ಸ್ಯಾಲೆಡ್ ಮಾಡಿದರು. ಅದಂತೂ ತುಂಬ ಒಳ್ಳೆದಿತ್ತದು. ಇದು ನೋಡ್ಬೋದು ನೀವು. ಇದು ಒಂದು ವೆರಿ ಪಾಪ್ಯುಲರ್. ಇದು ಆ ಕಡೆ ಸೈಡೆಲ್ಲ ದೇವಸ್ಥಾನದಲ್ಲಿ ಕೂಡ ಈ ಥರ ಪಲ್ಯಗಳು ಮಾಡ್ತಾರೆ. ಸೊ ಈಗ ಕಡುಬು ಬಂತು. ಕಡುಬು ನೋಡಿ ಎಷ್ಟು ಚೆನ್ನಾಗಿ ಸ್ಟೀಮ್ ಮಾಡಿದ್ದಾರೆ ಅಂದರೆ ಭಾಳ ಚೆನ್ನಾಗಿ ಸ್ಟೀಮ್ ಮಾಡಿದ್ದಾರೆ. ಇದು ನೋಡಿ, ಹಿಂಗೆ ಓಪನ್ ಮಾಡಿಕೊಂಡ್ರೆ ಆರಾಮಾಗಿ ಬಂತು. ಇದು ತುಂಬ ಅತ್ಯಂತ ಸ್ವೀಟ್ ಇಲ್ಲ, ಅಂದರೆ ತುಂಬ ಬ್ಲ್ಯಾಂಡಾಗೂ ಇಲ್ಲ, ಅಷ್ಟು ನೀಟಾಗಿದೆ. ಅದ್ರ ಜೊತೆಗೆ ಹಲಸಿನಕಾಯಿ ಹಪ್ಪಳ ಕೂಡ ಭಾಳ ಅಂದರೆ ಭಾಳ ಪಾಪ್ಯುಲರು. ಇದು ನಾವು ಪ್ರತಿ ಸತಿ ಕೊಂಡ್ಕೊಂಡು ಬರ್ತೀವಿ ಹಲಸಿನ ಹಣ್ಣಿನ ಹಪ್ಪಳ. ಸೊ ಅಷ್ಟು ಚೆನ್ನಾಗಿರುತ್ತೆ ಅದು. ನೀವು ಕೂಡ ಎಲ್ಲರೂ ಹಲಸಿನ ಹಣ್ಣು ಹಪ್ಪಳ ಟ್ರೈ ಮಾಡಿದರೆ ಹೇಳಿ. ಇದು ಹಲಸಿನ ಹಣ್ಣಿಂದು ಚಂಪಾಕಲಿ. ಆಮೇಲೆ ಇದೊಂದು ರವಾ ಫ್ರೈ ಹಾಕಿದರು. ಅದಂತೂ ಸಖತ್ ಚೆನ್ನಾಗಿತ್ತು. ಇದು ಟೇಸ್ಟ್ ಮಾಡ್ತಾ ಇದ್ದೆ ಹೆಂಗಿದೆ ಅಂತ. ದಿಸ್ ಇಸ್ ರೇರ್ ಈವನ್ ಫಾರ್ ಮೀ ಆಲ್ಸೋ. ತುಂಬ ಚೆನ್ನಾಗಿತ್ತು ಇದು ಕೂಡ. ಆಮೇಲೆ ಇದೇ ಒಳ್ಳೆ ಒಂದೊಂದೇ ಟೇಸ್ಟ್ ಮಾಡ್ತಾ ಇದ್ದೆ. ಏನು ಸರ್ ಅದು? ಹಾಲ್ಬಾಯ್. ಜಾಕ್ ಫ್ರೂಟ್ ಹಲ್ವಾ ಇದು. ಇದೊಂದೇನೋ ಕ್ರಿಸ್ಪ್ ಮಾಡಿದ್ದಾರೆ ಜಾಕ್ ಫ್ರೂಟಿಂದು. ತುಂಬ ಚೆನ್ನಾಗಿದೆ. ರವಾ ಫ್ರೈ ಚೆನ್ನಾಗಿದೆ. ಏನೋ ಒಂದು ಸ್ಯಾಲೆಡ್ಡು ಫ್ರೂಟಿಂದ. ಇಟ್ಸ್ ವೆರಿ ರಿಫ್ರೆಶಿಂಗ್. ಮತ್ತು ಇನ್ನೊಂದು ಜಾಕ್ ಫ್ರೂಟ್ ಪಲ್ಯ. ಇದೊಂದು ಜಾಕ್ ಫ್ರೂಟ್ ಕಬಾಬ್ ಕೊಟ್ಟಿದ್ದಾರೆ. ಸಖತ್ ಕ್ರಿಸ್ಪಿ, ವೆರಿ ನೈಸ್, ವೆರಿ ನೈಸ್. ಏನು ಸರ್ ಇದು? ಇಡ್ಲಿ. ಜಾಕ್ ಫ್ರೂಟ್ ಇಡ್ಲಿ ಟೇಸ್ಟ್ ಮಾಡಲೇ ಬನ್ನಿ. ಸಾರಂತೂ ಸಖತ್ತಾಗಿದೆ. ನಮ್ಮ ಮದರ್ಗಂತೂ ಇದು ಇಡ್ಲಿ ಸಖತ್ ಇಷ್ಟ ಆಯಿತು. ಆಮೇಲೆ ಈ ಥರ ಜಾಕ್ ಫ್ರೂಟ್ ಎಲೆಯಲ್ಲೇ ಜಾಕ್ ಫ್ರೂಟ್ ಬಿರಿಯಾನಿ ಮಾಡಿದರು. ಅದ್ರ ಜೊತೆ ರಾಯ್ತಾ ಕೊಟ್ಟರು. ನನಗೆ ಬೇಡ ಅಂತ ಹೇಳಿದೆ. ಸೊ ಇದು ನೋಡಿ, ಈ ಥರ ಕೊಟ್ಟಿದ್ರು. ಆ್ಯಂಡ್ ಇಟ್ಸ್ ಆಲ್ ಅನ್ಲಿಮಿಟೆಡ್ ಆಯಿತಾ. ಫಾರ್ 400 rupees ಇಟ್ಸ್ ಟೋಟಲಿ ಅನ್ಲಿಮಿಟೆಡ್. ಇದು ಸಖತ್ ಚೆನ್ನಾಗಿ ಮಾಡಿದರು. ಈ ಥರ ಒಂದು ಎಲೆಯಲ್ಲೇ ಒಂದು ಪೋಟ್ಲಿ ಥರ ಮಾಡಿಬಿಟ್ಟು
ಅದು ಬೀಜ ಕೂಡ ಹಾಕಿದ್ದಾರೆ ನೋಡಿ, ಹಲಸಿನ ಹಣ್ಣಿಂದು. ಹಲಸಿನ ಹಣ್ಣು ಬೀಜ ಕೂಡ ನಾವು ಬಾಯ್ಲ್ ಮಾಡಿ ಸಾರಿಗೆ ಹಾಕಿದರೆ ಸಖತ್ತು ಒಳ್ಳೆದಿರತ್ತದು. ಆಮೇಲೆ ಇದು ಹಲಸಿನಕಾಯಿದು ಸಾರು ಮಾಡಿದ್ದು, ಅದು ಇಡ್ಲಿಗೆ ಹಾಕಿದ ಸಾಂಬಾರು ಬೇರೆ, ಇದ್ರದ್ದು ಬೇರೆ. ಆಮೇಲೆ ರಸಮ್ ಮಾಡಿದರು ಅದೇ ಇದರಲ್ಲಿ. ಎಷ್ಟು ಇವ್ರ ಸ್ಟಾಫ್ ಕೂಡ ಎಷ್ಟು ಚೆನ್ನಾಗಿ ಬಡಿಸ್ತಾಯಿದ್ರು ಅಂದರೆ, ಇದು ಹಲಸಿನ ಹಣ್ಣಿಂದು ಐಸ್ ಕ್ರೀಮು. ಇವ್ರ ಸ್ಟಾಫ್ ಅಂತೂ ಇಟ್ಸ್ ಸೋ ಸ್ಮೈಲಿಂಗ್. ಇವರು ನಾಗವೇಣಿ ಅಂತ ಮೇಡಮ್, ಅವರಲ್ಲೇ ಊಟಕ್ಕೆ ಬಂದಿದ್ದರು, ಅವ್ರು ಸಿಕ್ಕಿದ್ರು. ಅವ್ರು ಏನು ಹೇಳ್ತಾರೆ ನೋಡಿ, ಅವ್ರು ಫಸ್ಟ್ ಟೈಮ್ ಅಂತ ಇದು. ಮನೆಯಲ್ಲೇ ತಿಂತಿರ್ತೀವಿ, ಈ ಕಡೆ ಸೌತ್ ಇಂಡಿಯಾಗೆ ಈ ಥರ ಐಟಮ್ಸ್ ಗೊತ್ತಿರಲಿಲ್ಲ, ಎಸ್ಪೆಷಲಿ ಬೆಂಗಳೂರಿನವ್ರಿಗೆ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಇದು 4th July ಲಾಸ್ಟ್ ಡೇಟು, ಸೊ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇಂಥ ಒಳ್ಳೆ ಫುಡ್ ಫೆಸ್ಟ್ನ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.